ಈಗ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ 3 ತಪ್ಪುಗಳನ್ನು ಮಾಡಿದ್ದಾರೆ. 3 ಬಾರಿನೂ ಕೂಡ ಈ ಥರ ಆಡಿಯೋ ವಿಡಿಯೋ ಎಲ್ಲ ಬಿಡುಗಡೆ ಆಗಿದೆ. ಇಷ್ಟಾದರೂ ಸಿದ್ದರಾಮಯ್ಯನವರು ಒಂದು ರೀತಿ ಕುರುಡ್ರ ಧೃತರಾಷ್ಟ್ರನ ರೀತಿ ಕೂತಿರೋ ಅಂಥದ್ದು ರಾಜ್ಯದ ಜನತೆಗೆ ಮಾಡಿದಂಥ ಅಪಮಾನ. ಹಿಂದೆ ಈಶ್ವರಪ್ಪನವ್ರದ್ದು ಯಾವುದೋ ಒಂದು ಕಾಂಟ್ರಾಕ್ಟ್ ಕೇಸಲ್ಲಿ ಒಂದು ಆಡಿಯೋ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಗಲಾಟೆ ಮಾಡಿದ್ರಿ ನೀವು, ಎಷ್ಟು ಹೋರಾಟ ಮಾಡಿದ್ರಿ. ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ನಮ್ಮನ್ನು ಮಾತ್ರ ಜೋರಾಗಿ ಕೇಳಿದ್ರಲ್ಲ, ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ರಾಜೀನಾಮೆ ಪಡೀರಿ. ಮಾಡಿರೋದು ಸತ್ಯ. ಈಗಾಗಲೇ ಲೋಕಾಯುಕ್ತದಲ್ಲೂ ದೂರು ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಮಂತ್ರಿ ಹೆಸರು ಮೇಲೇ ದೂರು ದಾಖಲಾಗಿದೆ. ಮತ್ತು ಆಡಿಯೋದಲ್ಲೂ ಮಂತ್ರಿ ಮಗನಿಗೆ ದುಡ್ಡು ಕೊಡಬೇಕು ಅಂತ ಆಡಿಯೋದಲ್ಲೂ ಇದೆ. ಮತ್ತು ತಿಮ್ಮಾಪುರ ಅವ್ರು ಹೇಳ್ತಾರೆ ಯಾರೋ ಸಂಚು ಮಾಡಿದ್ದಾರೆ ಅಂತ. ಮಾಡಿದರೆ ಹೇಳಿ, ಯಾರು ಕಾಂಗ್ರೆಸ್ ಅವ್ರು ಮಾಡಿದರೆ, ಯಾರ್ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ. ಇವ್ರು ಮಂತ್ರಿಯಿಂದ ತೆಗೆದ್ರೆ ಇನ್ನೊಬ್ರು ಯಾರೋ ಅವ್ರಿಗೆ ಬೇರೆಯವ್ರು ಯಾರೋ ಮಂತ್ರಿ ಆಗ್ತಾರೆ. ಆ ದೃಷ್ಟಿಯಿಂದ ಮಾಡಿದರೆ ಅದನ್ನು ಹೇಳಿ. ನೀವು ನನ್ನ ಮಂತ್ರಿಯಿಂದ ತೆಗೆದು ಬೇರೆಯವ್ರ ಮಂತ್ರಿ ಆಗೋಕ್ಕೆ ಮಾಡ್ತಾ ಇದ್ದಾರೆ, ಅದನ್ನಾದರೂ ಹೇಳಿ. ಅದನ್ನು ಬಿಟ್ಬಿಟ್ಟು ಇದರಲ್ಲಿ ಉರುಳಿಲ್ಲ ಅಂತ ಹೇಳಿದ್ರೆ ಈಶ್ವರಪ್ಪನವ್ರ ರಾಜೀನಾಮೆ ಹೆಂಗೆ ಕೇಳಿದ್ರಿ? ಈಗ ಯಾವ ನೈತಿಕತೆ ಇದೆ, ಯಾವ ಮಾನ ಮರ್ಯಾದೆ ಇದೆ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ? ಒಂದೇ ವಿಚಾರದಲ್ಲಿ 2 ಸ್ಟ್ಯಾಂಡ್ಗಳನ್ನು ಮಾಡ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಇದನ್ನು ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನು ಮಾಡ್ತೀರಿ. ಅದನ್ನು ನಾಳೆ ಪಾರ್ಟಿ ಮೀಟಿಂಗಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀರಿ. ಪಾರ್ಟಿ ಮೀಟಿಂಗಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು JDS ಮತ್ತು BJPಯ ಒಂದು ಸಮನ್ವಯ ಸಮಿತಿ ಸಭೆ ನಾಳೆ ಸೇರ್ತಾ ಇದ್ದೀರಲ್ಲ, ಅಲ್ಲಿ ನಾನು ಕುಮಾರಸ್ವಾಮಿ ಅವರ ಹತ್ರ ವಿಜಯೇಂದ್ರ ಎಲ್ಲರ ಜೊತೆನೂ ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಯಾರ್ಯಾರು ಇದ್ದಾರೆ, ಅಶ್ವಥ್ ನಾರಾಯಣ್ ಇರ್ಬೋದು, ಸುನೀಲ್ ಇರ್ಬೋದು, ಜ್ಞಾನೇಂದ್ರ, ಎಲ್ಲರ ಜೊತೆ ಮಾತಾಡಿ ನಾಳೆ ತೀರ್ಮಾನ ಮಾಡ್ತೀರಿ. ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀರಿ. ಇದು ಭ್ರಷ್ಟಾಚಾರದ ಮಹಾಕೂಪದಲ್ಲಿ ಈ ಸರ್ಕಾರ ಮುಳುಗಿದೆ. ಅದರಲ್ಲಿ ಮೇಜರ್ ದುಡ್ಡು ಮುಖ್ಯಮಂತ್ರಿಗೆ ಹೋಗ್ತಾ ಇದೆ. ಅದರಿಂದನೇ ಅವರು ಈ ರಾಜೀನಾಮೆಯನ್ನು ಪಡಿತಾ ಇಲ್ಲ ಅಂದರೆ ಇಷ್ಟೊತ್ತಿಗೆ ರಾಜೀನಾಮೆ ಪಡಿತಾ ಇದ್ರು. ಅವ್ರಿಗೂ ಇದರಲ್ಲಿ ಶೇರ್ ಇರಬೇಕು, ಅದಕ್ಕೋಸ್ಕರ ಪಡಿತಾ ಇಲ್ಲ. ಈಗ ನನಗೆ ಗೊತ್ತಿರೋ ಪ್ರಕಾರ ಅಸ್ಸಾಂಗೆ ಹೋಗೋಕ್ಕೆ ಫಿಕ್ಸ್ ಆಗಿದೆ. ಅಸ್ಸಾಂಗೆ ಈ ದುಡ್ಡೆಲ್ಲ ಅಸ್ಸಾಂಗೆ ಚುನಾವಣೆಗೆ ಹೋಗೋಕ್ಕೆ ಫಿಕ್ಸ್ ಆಗಿದೆ. ಕೇರಳ ಹತ್ರ ಇದೆಯಲ್ಲ, ಇಲ್ಲೇ ಅದನ್ನೇನು ಲಾರಿಯಲ್ಲೇ ಮಾಡಿ ಕಳಿಸ್ಬಿಡ್ಬೋದು. ಲಾರಿಯಲ್ಲಿ ಪಕ್ಕದಲ್ಲಿ ಅದು ಅಸ್ಸಾಂಗೆ ಹೋಗೋಕ್ಕೆ ಸ್ವಲ್ಪ ದೂರ ಇದೆ, ಅದಕ್ಕೆ ಅಸ್ಸಾಂದು ರೆಡಿ ಮಾಡಿದ್ದಾರೆ. ಕೇರಳಗೆ ಲಾರಿಯಲ್ಲೇ ಕಳಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಈ ದುಡ್ಡೆಲ್ಲ ಈ ಮದ್ಯದ ಲಾಬಿ ದುಡ್ಡೇನಿದೆ ಅಷ್ಟು ಪೂರ್ತಿ ಈ ರಾಜ್ಯಗಳ ಚುನಾವಣೆಗೆ ಹೋಗೋ ಅಂಥದ್ದಕ್ಕೆ ಆಗಲೇ ತಯಾರಾಗಿ ಬಸ್ಸೂ ನಿಂತಿದೆ, ಫ್ಲೈಟೂ ನಿಂತಿದೆ. ಇಲ್ಲಾಂದರೆ ರಾಹುಲ್ ಗಾಂಧಿ ಎಲ್ಲದಕ್ಕೂ ಓಟ್ ಆ ಚೋರಿ ಈ ಚೋರಿ ಓ ಚೋರಿ ಎಲ್ಲ ಹೇಳ್ತಾರಲ್ಲ, ಈ ಚೋರಿಗೆ ಯಾಕೆ ಮಾತಾಡೋದೇ ಇಲ್ಲ ರಾಹುಲ್ ಗಾಂಧಿ? ಯಾಕೆ ಬಾಯಿಗೆ ಬೀಗ ಹಾಕ್ಕೊಂಡಿದ್ದೀರಲ್ಲ? ಮಾತಾಡಿ ಸ್ವಲ್ಪ. ನಿಮ್ಮದೇ ಸರ್ಕಾರ, ನಿಮ್ಮದೇ ಮಂತ್ರಿ ಮಾಡಿರೋ ಈ ಚೋರಿಗೆ, ಹಣದ ಚೋರಿಗೆ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಬಾಯಿ ಬಿಡಿ ಅಂತ ನಾನು ಕೇಳ್ತಾ ಇದ್ದೀನಿ.